ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ಕರ್ಣನ್ ಮನೆಗೆ 4 ಜನ ಬಂದು ಒಂದ್ ಲೆಟರ್ ಹಾಗೆ ಗಿಫ್ಟ್ ಬಾಕ್ಸ್ ಅನ್ನ ಕರ್ಣನ್ ಕೈ ಕೊಟ್ಟಾಗ ಏನಿದು ಅಂತ ಕೇಳ್ತಾನೆ ಕರ್ಣ. ಮೇಡಮ್ ನಿಮ್ಗೆ ಅಂತ ಸ್ಪೆಷಲ್ ಆಗಿ ಕಳ್ಸಿರೋ ಗಿಫ್ಟ್ ಅದು, ಓಪನ್ ಮಾಡಿ ನೋಡಿ ಅಂತಾರೆ. ನೋಟಿಸ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಮೇಲೂ ನೋಟಿಸ್ ಯಾಕೆ ಇವಾಗ ಅಂತ ಕೇಳ್ತಾನೆ ಕರ್ಣ. ಅರ್ಧ ಭಾಗ ಕೊಡ್ತೀನಿ, ಕಾಲ್ ಭಾಗ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ಯಾ, ಆದ್ರೆ ಒಂದ್ ಬಿಡಿಗಾಸು ಬಂದಿಲ್ಲ. ಮನೆ ಮಾರಾಟ ಮಾಡಿದ್ರೆ ಎಷ್ಟು ಸಿಗಬಹುದು ಅಂತ ಮೇಡಮ್ ಅವರೇ ನೋಡ್ಕೊಂಡ್ ಬರೋಕ್ ಹೇಳಿದ್ದಾರೆ. ನಾವೇ ಖುದ್ದಾಗಿ ನೋಡಿದ್ರಷ್ಟೇ ಮುಂದಿನ ನಿರ್ಧಾರ ತಗೋಬಹುದಲ್ವಾ. ಖುದ್ದಾಗ್ಲ ಕಣ್ಣಲ್ಲೇ ಅಳತೆ ಮಾಡ್ದೆ ಚೆನ್ನಾಗಿದೆ ಅಂತಾರೆ. ನೋಡಿ ನಿಮ್ ದುಡ್ಡು ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನೇ ವಿಷಯ ಇದ್ರು ನನ್ನ ಹತ್ರ ನೇರವಾಗಿ ಮಾತಾಡಿ, ಯಾವುದೇ ಕಾರಣಕ್ಕೂ ನೀವು ಮನೆ ತನಕ ಬರಬಾರ್ದು. ನೋಡಿ ಇದು ನನ್ನ ರಿಕ್ವೆಸ್ಟ್ ಅಂತ ಕರ್ಣ ಕೈ ಮುಗಿತಾನೆ. ನಾವಿದನ್ನ ನಂಬೇಕಾ ಅಂತ ಕೇಳ್ತಾರೆ. ಆಗ ಕರ್ಣ, ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡೋ ವ್ಯಕ್ತಿ ಅಲ್ಲ, ಅದು ನಿಮ್ಗೂ ಗೊತ್ತಲ್ವಾ ಅಂದಾಗ, ಸರಿ ನಿನ್ ಹೆಸರಿಗೆ ಗೌರವ ಕೊಟ್ಟು ಇದು ಒಂದ್ ಸಾರಿ ನಿನ್ ಮಾತನ್ನ ಕೇಳ್ತಾ ಇದ್ದೀವಿ, ಆದ್ರೆ ಲೇಟ್ ಮಾಡೋ ಹಾಗಿಲ್ಲ. ಮೇಡಮ್ ರೊಚ್ಚಿಗೆದ್ರೆ ಆಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರೋವಾಗ ನಿಧಿ ಕಾಫಿ ತಗೊಂಡ್ ಬಂದು ಎಲ್ರಿಗೂ ಕೊಡ್ತಾಳೆ. ನಿಮ್ ಮನೆ ತುಂಬಾ ಚೆನ್ನಾಗಿದೆ, ಇಲ್ಲಿರೋ ಡಿಸೈನ್ಗೆಲ್ಲ ಕೋಟಿ ಖರ್ಚಾಗಿರ್ಬಹುದಲ್ವಾ. ನಮ್ಮ ಏರಿಯಾ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಈ ಇನ್ವಿಟೇಷನ್ ನ ಸೇಫ್ ಆಗಿ ಇಟ್ಕೊಳ್ಳಿ ಅಂತ ಕರ್ಣಂಗ್ ಹೇಳಿ, ಮೇಡಮ್ ನೀವು ಬರ್ಲೇಬೇಕು ಅಂತ ನಿಧಿಗ್ ಹೇಳಿ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಹಾಗೆ ಈ ಕಡೆ ರಮೇಶ್, ನಯನತಾರ, ಸುಮತಿ ತಿಂಡಿ ಮಾಡೋದಿಕ್ಕೆ ಅಂತ ಡೈನಿಂಗ್ ಟೇಬಲ್ ಅಲ್ಲಿ ಕೂತಿರೋವಾಗ ನಿಧಿ ಬರ್ತಿರೋದನ್ನ ನೋಡಿ, ಬಂದ್ಲು ನೋಡಿ ಮಹಾರಾಣಿ, ಜಗತ್ತಲ್ಲಿ ಇವಳೊಬ್ಳೆ ಬಿಸಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಟ್ಕೊಂಡು ಬರ್ತಿದ್ದಾಳೆ ಅಂತಾಳೆ ಸುಮತಿ. ಅಷ್ಟ್ರಲ್ಲಿ ಮಾಲ್ತಿ ನಿಧಿನ ಕರ್ದ್ಬಿಟ್ಟು, ನಿಧಿ ನೀನು ಕೂತ್ಕೋ ತಿಂಡಿ ಮಾಡು ಅಂತಾಳೆ. ಬೇಡ ಅಮ್ಮ ನಾನು ಆಮೇಲ್ ಮಾಡ್ತೀನಿ ಅಂದಾಗ, ಬೆಳಿಗ್ಗೆನೆ ಬೇಗ ಎದ್ದಿದ್ಯಾ, ಎಷ್ಟೊಂದ್ ಕೆಲ್ಸನ ಮಾಡ್ತಾನೆ ಇದ್ಯಾ, ಇಷ್ಟೊತ್ವರೆಗೂ ಹಸ್ಕೊಂಡಿರ್ಬಾರ್ದು ಅಂತಾಳೆ ಮಾಲ್ತಿ. ಸರಿ ಅಂತ ಹೇಳಿ 2 ಪ್ಲೇಟ್ ಅನ್ನ ತಂದು ಇಡ್ತಾಳೆ ನಿಧಿ. ಈ ಪ್ಲೇಟ್ ಯಾರಿಗೆ ಅಂತ ಮಾಲ್ತಿ ಕೇಳಿದ ತಕ್ಷಣ, ಒಂದು ನನ್ಗೆ, ಇನ್ನೊಂದು ಕರ್ಣ ಸರ್ಗೆ. ಕರ್ಣ ಸರ್ದು ಹೇಗೂ ತಿಂಡಿ ಆಗ್ಲಿಲ್ವಲ್ಲ, ನಾವಿಬ್ರು ಒಟ್ಟಿಗೆ ಮಾಡ್ತೀವಿ, ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ನಿಧಿ ಕರ್ಣನ್ನ ಕರೆಯೋದಿಕ್ಕೆ ಅಂತ ಹೋಗ್ತಾಳೆ. ಆದರ್ಶ ದಂಪತಿಗಳು ಗಂಡನ್ ಬಿಟ್ಟು ತಿನ್ನಲ್ವಂತೆ, ಎಲ್ಲ 3 ದಿನದ ಆಟ ಅಷ್ಟೇ. ಆ ಕರ್ಣನ್ನ ಕರ್ಕೊಂಡ್ ಬಂದು ಇಲ್ಲಿ ಕೂರ್ಸಿ ದೊಡ್ಡವಳಾಗ್ಬೇಕು ಅಂತ ಅಂದ್ಕೊಂಡಿದ್ದಾಳೆ. ನಮ್ಗೆ ಇರಿಟೇಟ್ ಮಾಡ್ಬೇಕು ಅಂತಾನೆ ಇವಳು ಹೀಗೆಲ್ಲ ಮಾಡ್ತಿರೋದು ಅಂತಾಳೆ ಸುಮತಿ. ಹಾಗೆ ಈ ಕಡೆ ಕರ್ಣ, ಇವತ್ತೇನೋ ಮ್ಯಾನೇಜ್ ಆಯ್ತು, ಒಂದೇ ವಾರದಲ್ಲಿ ಕೋಟಿಗಟ್ಲೆ ಅರೇಂಜ್ ಮಾಡ್ಬೇಕಲ್ಲ, ಮನೆನೇ ಮಾರೋ ಮಾತಾಡ್ಬಿಟ್ರಲ್ಲ ಅಂತ ಕರ್ಣ, ನಾನ್ ಹೋದ್ಮೇಲೆ ಈ ಮನೇನ ಹೀಗೆ ಉಳಿಸ್ಕೊಂಡು ಹೋಗ್ತೀನಿ ಅಂತ ಮಾತ್ ಕೊಡು ಅಂತ ತಾತ ಹೇಳಿರೋದನ್ನ ನೆನ್ಸ್ಕೊಂಡು, ಬಂಗಾರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಎಷ್ಟು ನೊಂದ್ಕೊಳ್ಳಲ್ಲ, ಆದ್ರೆ ನನ್ನೇ ನಂಬ್ಕೊಂಡಿರೋ ಮನೆಯವರಿಗೆ ನಾನು ಏನು ಅಂತ ಉತ್ತರ ಕೊಡ್ಲಿ, ಏನಾದ್ರೂ ಮಾಡ್ಲೇಬೇಕು, ಏನೇ ಆಗ್ಲಿ ಮನೆಯವರಿಗೆ ಯಾವ ಸಮಸ್ಯೆನೂ ಆಗೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ಹೇಳಿ, ಏನೋ ಗಿಫ್ಟ್ ಬಾಕ್ಸ್ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಗಿಫ್ಟ್ ಬಾಕ್ಸ್ ಅನ್ನ ಓಪನ್ ಮಾಡ್ಬೇಕು ಅಂತ ನೋಡಿದಾಗ ನಿಧಿ ಕರ್ಣ ಸರ್ ಅಂತ ಕೂಗ್ತಾ ಬರ್ತಾಳೆ. ಕರ್ಣ ಲೆಟರ್ ಮತ್ತೆ ಗಿಫ್ಟ್ ಬಾಕ್ಸ್ ಅನ್ನ ಬೇರೆ ಕಡೆ ಬಚ್ಚಿಡ್ತಾನೆ. ಅಷ್ಟ್ರಲ್ಲಿ ನಿಧಿ, ಕರ್ಣ ಸರ್ ಎಲ್ರು ನಿಮ್ಗೋಸ್ಕರ ತಿಂಡಿಗೆ ಕಾಯ್ತಾ ಇದ್ದಾರೆ ಬನ್ನಿ ಅಂತಾಳೆ. ತಿಂಡಿ ಕಾಯ್ತಾ ಇದ್ದಾರಾ ಅಂತ ಕರ್ಣ ಕೇಳ್ದಾಗ, ಇದೇನ್ ಹೀಗೆ ಕೇಳ್ತಾ ಇದ್ದೀರಾ, ಎಲ್ರು ಕಾಯ್ತಾ ಇದ್ದಾರೆ ಅಂತ ಹೇಳದ್ನಲ್ಲ ಬನ್ನಿ, ಆಮೇಲೆ ನೀವು ಅವಸರದಲ್ಲಿ ಗುಡುಗುಡು ಅಂತ ತಿಂದ್ಕೊಂಡು ಓಡ್ ಹೋಗ್ತೀರಾ. ಡಾಕ್ಟರ್ ಆಗಿ ನೀವೇ ಹೀಗ್ ಮಾಡಿದ್ರೆ ಪೇಷಂಟ್ಗೆ ಏನ್ ಹೇಳಕ್ಕಾಗತ್ತೆ. ಆಹಾರ ತಗೊಳ್ಳೋದು ಅಂದ್ರೆ ಒಂದು ಯಜ್ಞ ತರ, ಅದನ್ನ ಖುಷಿಯಾಗಿ ಅನುಭವಿಸ್ತಾ ತಿಂದ್ರೆ ಮೈ ಗಂಡತ್ತೆ ಅಂತ ಹಳೆ ನಿಧಿ. ಮಾತಿನ ಮಲ್ಲಿ ನೀವ್ ಹೇಳಿದ್ದು ಕರೆಕ್ಟು, ಆದ್ರೆ ನೀವ್ ಹೋಗಿ, ನಾನು ಅವ್ರ ತಿಂಡಿ ಮುಗ್ದ ಮೇಲೆ ಬರ್ತೀನಿ, ಸರಿ ಹೋಗಲ್ಲ ಅಂತಾನೆ ಕಾರಣ. ಆಗಲ್ಲ ಸರ್, ಹನುಮಂತಂಗೆ ರಾಮನಾಮ ಎಷ್ಟು ಮುಖ್ಯನೋ ನನಗೆ ನಿಮ್ ಜೊತೆ ತಿಂಡಿ ಮಾಡೋದು ಅಷ್ಟೇ ಮುಖ್ಯ ಅಂತ ನಿಧಿ ಹೇಳಿದ ತಕ್ಷಣ, ಅಂದ್ರೆ ನೀವು ನನಗೆ ಹನುಮಂತಿ ಅಂತ ಹೇಳ್ತಾ ಇದ್ದೀರಾ ಅಂತಾನೆ ಕಾರಣ. ಹಾಗೆ ಅಂದ್ಕೊಳ್ಳಿ, ನಾನು ಎಲ್ಲಾನು ರೆಡಿ ಮಾಡಿಟ್ಬಿಟ್ಟು ಬಂದಿದ್ದೀನಿ, ನಿಮ್ಗೆ ಹಾಸ್ಪಿಟಲ್ಗೆ ಲೇಟ್ ಆಗ್ತಿದೆ ಬನ್ನಿ ಹೋಗೋಣ ಅಂತಾಳೆ ನಿಧಿ. ನಿಧಿ ಹೇಳಿದ ತಕ್ಷಣ, ನಾನು ಅವ್ರ ಜೊತೆ ತಿಂಡಿ ಕೂತ್ರೆ ಅವರೆಲ್ಲ ನನ್ ಜೊತೆ ತಿಂಡಿ ಮಾಡ್ತಾರಾ, ಆದ್ರೆ ಈ ವಿಷಯ ನಿಧಿಗೆ ಹೇಗ್ ಹೇಳಿ ಅಂತ ಕರ್ಣ ಯೋಚನೆ ಮಾಡ್ತಿರೋವಾಗ, ಕರ್ಣ ಸರ್ ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹೋಗೋಣ ಅಂದಾಗ, ನಂಗೆ ಸ್ವಲ್ಪ ಕೆಲ್ಸ ಇದೆ ಅಂತಾನೆ. ಏನೇ ಕೆಲ್ಸ ಇದ್ರು ಆಮೇಲೆ ಮಾಡ್ಕೊಳ್ಳಿ, ಈಗ ಬನ್ನಿ ಅಂತ ಹೇಳಿ ನಿಧಿ ಕರ್ಣನ ತಿಂಡಿ ಕರ್ಕೊಂಡು ಹೋಗ್ತಾಳೆ. ಹಾಗೆ ಈ ಕಡೆ ನಯನತಾರ ತಿಂಡಿ ಮಾಡ್ತಾ ಇರೋವಾಗ, ಏನೇ ಹೇಳಿ ಅದಕ್ಕೆ ನಿಮ್ ಕೈ ರುಚಿ ಮಾತ್ರ ಸೂಪರ್, ನಮ್ ಹೊಟ್ಟೆ ತುಂಬಿಸೋ ಅನ್ನಪೂರ್ಣೇಶ್ವರಿ ನೀವು, ಸಖತ್ ಟೇಸ್ಟಿ ಆಗಿದೆ ಅಂತಾಳೆ. ಇವರಿಗೆ ಟೊಮೆಟೊ ಬಾತ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಮಾಡ್ದೆ ಅಂತಾಳೆ ಮಾಲ್ತಿ. ನೋಡಿ ಭಾವ, ನಿಮ್ ಹೆಂಡ್ತಿ ನಿಮ್ಗೆ ಇಷ್ಟ ಅಂತ ನಿಮ್ಮ ಫೇವ್ರೇಟ್ ತಿಂಡಿ ಮಾಡಿದ್ದಾರೆ, ನಮ್ಗೇನ್ ಬೇಕು ಅಂತ ಯಾರು ಕೇಳೋರೇ ಇಲ್ಲ ಇಲ್ಲಿ ಅಂತಾಳೆ ಸುಮತಿ. ನೀನು ಸ್ವಲ್ಪ ಅಡ್ಗೆ ಮನೆ ಕಡೆ ಕಾಲಿಡೋ ಅಭ್ಯಾಸ ಮಾಡ್ಕೊಂಡಿದ್ದಿದ್ರೆ ನರೇಂದ್ರನು ಈ ತರ ಊರ್ ಸುತ್ತಾ ಇರ್ತಿಲ್ಲ ಅಂತ ಹೇಳಿ ರಮೇಶ ಮತ್ತೆ ನಯನತಾರ ನಗ್ತಾರೆ. ಪರವಾಗಿಲ್ಲ, ತಿಂಡಿನ ಚೆನ್ನಾಗ್ ಮಾಡಿದ್ಯಾ ಅಂತಾನೆ ರಮೇಶ್ ಮಾಲ್ತಿಗೆ. ನಿಧಿ ಕರ್ಣನ್ನ ತಿಂಡಿಗೆ ಅಂತ ಕರ್ಕೊಂಡ್ ಬಂದಾಗ, ಕರ್ಣ ಸರ್ ಯಾಕೆ ಹಾಗೆ ನಿಂತ್ ಬಿಟ್ರಿ, ಬಿಸಿ ಬಿಸಿ ತಿಂದ್ರೇನೆ ರುಚಿ, ಬನ್ನಿ ಕೂತ್ಕೊಳ್ಳಿ ಅಂತ ಅಳೆ ನಿಧಿ. ಕರ್ಣ ಕೂತ್ಕೊಳ್ಳೋಕೆ ಅಂತ ಹೋದಾಗ ರಮೇಶ್ ಅಲ್ಲಿಂದ ಎದ್ದೇಳ್ತಾನೆ. ಅಮ್ಮ ತಿಂಡಿನ ಇಲ್ ಕೊಡಿ ಅಂತ ಹೇಳಿ ಕರ್ಣ ತಿಂಡಿನ ಪ್ಲೇಟಿಗೆ ಹಾಕೊಂಡು, ನಿಧಿ ನನ್ಗಿಲ್ಲಿ ಕಂಫರ್ಟೇಬಲ್ ಅನ್ಸಲ್ಲ, ನಾನು ಅಲ್ಲಿ ಹೋಗಿ ಕೂತ್ಕೋತೀನಿ ಅಂತ ಹೇಳಿ ಕರ್ಣ ಹೋಗಿ ಕೆಳಗಡೆ ಕೂತ್ಕೋತಾನೆ. ಬಡ್ಸು ಈಗ ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲೇ ಇರ್ಬೇಕು ಅಂತಾನೆ ರಮೇಶ. ಕರ್ಣನ ನೋಡಿ ನಿಧಿಗೆ ತುಂಬಾನೇ ಬೇಜಾರಾಗತ್ತೆ. ನಿಧಿ ಕರ್ಣನ್ ಹತ್ರ ಬಂದು, ಕರ್ಣ ಸರ್ ಏನಾಯ್ತು, ಯಾಕೆ ಇಲ್ಲಿ ಬಂದು ಕೂತ್ಕೊಂಡ್ರಿ ಅಂತ ಕೇಳ್ತಾಳೆ. ಏನಿಲ್ಲ, ನನ್ಗೆ ಆಕ್ಚುಲಿ ಇಲ್ಲೇ ಕಂಫರ್ಟೇಬಲ್ ಅದಕ್ಕೆ ಅಂತಾನೆ ಕರ್ಣ. ಆಗ
ಆಗ ನಿಧಿ ಕೂಡ ಕರ್ಣನ್ ಪಕ್ಕನೆ ತಿಂಡಿ ಮಾಡೋದಿಕ್ಕೆ ಕೂತ್ಕೊಂಡಾಗ ನೀವ್ಯಾಕೆ ಇಲ್ಲಿ ಕೂತ್ಕೊಂಡ್ರಿ ಅಂತ ಕೇಳ್ತಾನೆ. ನನ್ಗೂ ಇಲ್ಲೇ ಕಂಫರ್ಟೇಬಲ್ ಇದೆ ಅಂತ ಆಳೆ ನಿಧಿ. ಸತೀಶ್ ಶಿರೋಮಣಿ ಆದ್ರೂ ಎಂತೆಂತ ಅವತಾರಗಳನ್ನ ನೋಡ್ಬಿಟ್ಟೆ ನಾನು ಅಂತ ಆಳೆ ಸುಮತಿ. ನೀವಲ್ಲೇ ಟೇಬಲ್ ಅಲ್ಲೇ ಕೂತ್ಕೋಬಹುದಲ್ವಾ ಅಂತ ಆನೆ ಕರ್ಣ. ಬೆಳಕಿರೋ ಕಡೆ ನೆರಳಿರತ್ತೆ, ನೀವೆಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ ಅಂತ ಆಳೆ ನಿಧಿ. ನನ್ಗೇನು ಇಲ್ಲಿ ಕೂತು ಅಭ್ಯಾಸ ಇದೆ, ಆದ್ರೆ ನೀವು ಅಂತ ಕರ್ಣ ಹೇಳ್ತಿರೋವಾಗ ನಾನು ಅಭ್ಯಾಸ ಮಾಡ್ಕೋತೀನಿ ಅಂತ ಕಷ್ಟ ಏನಿದೆ ಇದ್ರಲ್ಲಿ. ಸೀತಾ ಮಾತೆ ಶ್ರೀರಾಮನ್ ಜೊತೆ ವನವಾಸಕ್ಕೆ ಹೋಗಿಲ್ವಾ, ಕಿಲೋಮೀಟರ್ ಗಟ್ಲೆ ನಡಿಲಿಲ್ವಾ, ಅಂತದ್ರಲ್ಲಿ ನಾನು ಅಲ್ಲಿಂದ ಇಲ್ಲಿಗ್ ಬಂದ್ರೆ ನನ್ ಕಾಲೇನು ಸವಿಯಲ್ಲ ಅಂತ ಆಳೆ ನಿಧಿ. ಸರಿ ತಿಂಡಿ ಮಾಡಿ ಅಂತ ಆನೆ ಕರ್ಣ. ಮುಳ್ಳಿನ ಹಾದಿ ಕಣ್ಣಿಗೆ ಕಾಣಿಸ್ತಾ ಇದೆ, ಆದ್ರೂ ಎಂತಹ ಕಷ್ಟದಲ್ಲೂ ಜೊತೆಲಿರಿ, ಅದೇ ನನ್ನ ಆಸೆ ಅಂತ ಮಾಲ್ತಿ ಮನ್ಸಲ್ಲೇ ಅನ್ಕೊಂತಾಳೆ. ಹಾಗೆ ನಿಧಿ ಕರ್ಣ ಸರ್ ಆದ್ರೂ ನಿಮ್ಗೆ ಒಂದ್ ಮಾತ್ ಕೇಳ ಅಂತ ಹೇಳಿದ ತಕ್ಷಣ ನಾನು ಇಲ್ಲಿ ಯಾಕೆ ಬಂದ್ ಕೂತೆ ಅಂತ ಅಲ್ವಾ ಅಂತ ಕರ್ಣ ಹೇಳಿದಾಗ ಜಸ್ಟ್ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ ಅಂತ ಆಳೆ ನಿಧಿ. ನಾನ್ ಬರೋ ತನಕ ಅವ್ರ ಮುಖದಲ್ಲಿ ಒಂದು ಖುಷಿ ಇತ್ತು, ಆದ್ರೆ ನಾನ್ ಬಂದ ತಕ್ಷಣ ವಾತಾವರಣ ಮನಸ್ಥಿತಿ ಎಲ್ಲ ಬದ್ಲಾಗ್ ಹೋಯ್ತು. ನೀವು ನೋಡಿದ್ರಲ್ವಾ, ನನಗ್ ಬೇಕಾಗಿರೋದು ಈ ಮನೆಯವ್ರ ಖುಷಿ. ಆ ಡೈನಿಂಗ್ ಟೇಬಲ್ ಮೇಲೆ ಕೂರೋದೇನು ಹೆಚ್ಚಿನ ವಿಷಯ ಅಲ್ಲ, ಅದರಿಂದ ಏನ್ ಸಾಧಿಸ್ತೀವಿ ಹೇಳಿ. ನಾವು ಎಲ್ಲಿ ಕೂತ್ಕೊಂಡ್ ತಿಂದ್ವಿ, ಹೇಗ್ ತಿಂದ್ವಿ ಅನ್ನೋದಕ್ಕಿಂತ ನಾವು ತಿನ್ಬೇಕಾದ್ರೆ ಎಷ್ಟು ನೆಮ್ಮದಿ ಇತ್ತು ಅನ್ನೋದು ಮುಖ್ಯ. ಆಗ್ಲೇ ನೀವು ಹೇಳಿದ್ರಲ್ಲ ಆಹಾರ ಸೇವಿಸೋದು ಒಂದು ಯಜ್ಞ ಇದ್ದ ಹಾಗೆ ಅಂತ, ಅದು ಇಲ್ಲಿಗೂ ಅಪ್ಲೈ ಆಗತ್ತೆ ಅಂತ ಆನೆ ಕರ್ಣ. ನೀವೇನೇ ಮಾಡಿದ್ರು ಅದ್ರಲ್ಲೊಂದು ಅರ್ಥ ಇರತ್ತೆ ಅಂತ ನನಗ್ ಗೊತ್ತು ಅಂತ ನಿಧಿ ಹೇಳಿದ ತಕ್ಷಣ ನಾನ್ ಇಲ್ಲೇ ಕೂತ್ರೆ ಎಲ್ರಿಗೂ ಹೊಟ್ಟೆ ತುಂಬತ್ತೆ ಅನ್ನೋದಾದ್ರೆ ನಾನು ಇಲ್ಲೇ ಕೂತೀನಿ ಬಿಡಿ, ಪ್ಲೇಸ್ ಅಲ್ಲ ಪೀಸ್ ಮುಖ್ಯ ಅಂತ ಹೇಳಿ ಅಮ್ಮ ತಿಂಡಿ ಸೂಪರ್ ಆಗಿದೆ ಅಂತ ಆನೆ ಕರ್ಣ. ಮುಂದೆ ನೀವು ಎಲ್ರ ಜೊತೆ ಒಂದಾಗೋ ಕಾಲ ಬಂದೇ ಬರತ್ತೆ, ಆ ಕೆಲ್ಸ ನಾನ್ ಮಾಡ್ತೀನಿ ಅಂತ ನಿಧಿ ಮನ್ಸಲ್ಲೇ ಅಂದ್ಕೊಂತಾಳೆ. ಕರ್ಣ ನಿಧಿ ಖುಷಿ ಪಡ್ತಾ ತಿಂಡಿ ತಿಂತಾ ಇರೋದನ್ನ ನೋಡಿ ರಮೇಶ್ ಕೋಪ ಮಾಡ್ಕೋತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.